ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಪರಿ ಟೆನ್ಷನ್ ಇರುವಂತಹ ಸಂದರ್ಭದಲ್ಲೇ ಪಾಕಿಸ್ತಾನದ ಬೆನ್ನಿಗೆ ಭಾರತದ ಎರಡು ಪ್ರಬಲ ಶತ್ರು ದೇಶಗಳು ನಿಂತಿರುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಪಾಕಿಸ್ತಾನದ ಪರವಾಗಿ ನಾವಿದ್ದೀವಿ ಅನ್ನುವ ಸಂದೇಶವನ್ನು ಎರಡು ದೇಶಗಳು ಕೊಡ್ತಾ ಇದ್ದಾವೆ. ಕೇವಲ ಸಂದೇಶ ಕೊಡೋದು ಮಾತ್ರ ಅಲ್ಲ, ಪಾಕಿಸ್ತಾನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಕೂಡ ಪೂರೈಕೆ ಮಾಡ್ತಾ ಇದ್ದಾವೆ. ಈಗಾಗಲೇ ಅದರ ವಿಜುವಲ್ಸ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಅಷ್ಟಕ್ಕೂ ಆ ರೀತಿಯಾಗಿ ಪಾಕಿಸ್ತಾನದ ಬೆನ್ನಿಗೆ ನಿಂತಿರುವ ದೇಶಗಳು ಯಾವುದು ಕೇಳಿದ್ರೆ, ನಂಬರ್ 1 ಚೈನಾ, ಎರಡನೇದಾಗಿ ಟರ್ಕಿ. ನಿಮಗೆ ಈ ಎರಡು ಹೆಸರು ಕೇಳಿದಾಗ ಏನೋ ಆಶ್ಚರ್ಯ ಆಗ್ತಾ ಇದೆ ಅಂತ ನಾನಂತೂ ಭಾವಿಸಿಲ್ಲ. ಯಾಕೆಂದರೆ ಈ ಎರಡೂ ದೇಶಗಳು ಭಾರತದ ವಿರುದ್ಧವಾಗಿರುವಂತಹ ದೇಶಗಳು. ಮಿತ್ರರೇ, ಇದರ ಹಿಂದಿನ ತಂತ್ರಗಾರಿಕೆ ಏನು? ಟರ್ಕಿ ಯಾವ್ಯಾವ ಅಸ್ತ್ರವನ್ನು ಪಾಕಿಸ್ತಾನಕ್ಕೆ ಕಳುಹಿಸ್ತಾ ಇದೆ? ಟರ್ಕಿ ಬಳಿಯಲ್ಲಿ ಅಂತಹ ಶಸ್ತ್ರಾಸ್ತ್ರಗಳು ಯಾವುದಿದ್ದಾವೆ? ಹಾಗೆ ಚೈನಾ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಸಹಾಯವನ್ನು ಮಾಡ್ತಾ ಇದೆ? ಚೈನಾದ ಯಾವ ಶಸ್ತ್ರಾಸ್ತ್ರ ಈಗಾಗಲೇ ಪಾಕಿಸ್ತಾನವನ್ನು ತಲುಪಿದೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಇದರ ಪರಿಣಾಮ ಭಾರತದ ಮೇಲೆ ಏನಾದರೂ ಆಗುತ್ತಾ? ಭಾರತ ಇದಕ್ಕೆ ಹೆದರ್ಕೊಂಡು ಸೈನಿಕ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸುತ್ತಾ? ಸುಮ್ಮನೆ ಕೂತ್ಕೊಂಡ್ಬಿಡ್ತೀವ ನಾವು? ಇದ್ರ ಬಗ್ಗೆಯೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮೊದಲಿಗೆ ಈ ಟರ್ಕಿ ಮತ್ತು ಪಾಕಿಸ್ತಾನದ ವಿಚಾರವನ್ನು ಹೇಳಿಬಿಟ್ಟು ಆನಂತರ ಚೀನಾ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಿರುವ ಬಗ್ಗೆ ಮಾಹಿತಿ ಕೊಡ್ತೀನಿ. ಇವತ್ತು ಈ ಜಗತ್ತಿನಲ್ಲಿ ಪಾಕಿಸ್ತಾನ ಎಷ್ಟು ದೊಡ್ಡ ಕಂತ್ರಿ ದೇಶವೋ ಅಷ್ಟೇ ಸರಿಸಮವಾದ ಕಂತ್ರಿ ದೇಶ ಅಂತಂದರೆ ಅದು ಟರ್ಕಿ. ಈ ಎರಡೂ ದೇಶಗಳು ಕೂಡ ಒಂದೇ ನಾಣ್ಯದ ಎರಡು ಮುಖಗಳು, ಅದರಲ್ಲಿ ಯಾವುದೇ ಡೌಟ್ ಇಟ್ಕೋಬೇಡಿ. ಇದೇ ಟರ್ಕಿಗೆ ಕಳೆದ 2 ವರ್ಷದ ಹಿಂದೆ ಭಾರತ ಯಾವ ಪರಿಯಾಗಿ ಸಹಾಯ ಮಾಡಿತ್ತು ಅಂತಂದರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಟರ್ಕಿಯಲ್ಲಿ ಒಂದು ಪ್ರಬಲವಾದಂತಹ ಭೂಕಂಪ ಆಗಿತ್ತು. ಆ ಭೂಕಂಪಕ್ಕೆ ಟರ್ಕಿ ನಲುಗಿ ಹೋಗಿತ್ತು. ಆಗ ನರಳಾಡ್ತಾ ಇದ್ದಂತಹ ಟರ್ಕಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದು ಭಾರತ. ಅವರಿಗೆ ಬೇಕಾದ ಸಹಕಾರವನ್ನು ಭಾರತ ಕೊಟ್ಟಿದೆ. ಆದರೂ ಸಹ ಇವರು ನಿಯತ್ತಿಲ್ಲದ ನಾಯಿಗಳು. ಹೀಗಾಗಿ ಭಾರತದ ವಿರುದ್ಧ ಸದಾ ದ್ವೇಷ ಕಾರುವ ದೇಶ ಈ ಟರ್ಕಿ. ಅದು ಯಾವುದೇ ಸಂದರ್ಭ ಬೇಕಾದರೂ ಇರಲಿ, ಅವರು ಪಾಕಿಸ್ತಾನದ ಬೆನ್ನಿಗೆ ನಿಂತ್ಕೊಳ್ತಾರೆ. ನಿಮಗೆಲ್ಲ ಗೊತ್ತಿರಲಿ, ಇವತ್ತು ಕಾಶ್ಮೀರದ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಅತ್ಯಂತ ಹೆಚ್ಚು ಸಪೋರ್ಟ್ ಮಾಡ್ತಾ ಇರುವಂತಹ ದೇಶ ಟರ್ಕಿ. ಟರ್ಕಿ ಯಾಕೋಸ್ಕರವಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೆ ಬೇಕಾದಷ್ಟು ವಾದಗಳಿದ್ದಾವೆ. ನಾನು ಅದನ್ನೆಲ್ಲ ಹೆಚ್ಚಿಗೆ ಡೀಟೇಲ್ ಹೇಳೋದಕ್ಕೆ ಹೋಗೋದಿಲ್ಲ. ಆದರೂ ಕೂಡ ಇವತ್ತು ಟರ್ಕಿ ಪಾಕಿಸ್ತಾನಕ್ಕೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಿರೋದಕ್ಕೆ ಮುಖ್ಯ ಕಾರಣ ಪಾಕಿಸ್ತಾನ ಒಂದು ಅಣ್ವಸ್ತ್ರ ರಾಷ್ಟ್ರ. ಪಾಕಿಸ್ತಾನದ ಅಣ್ವಸ್ತ್ರದ ಮೇಲೆ ಟರ್ಕಿಗೆ ಕಣ್ಣಿದೆ. ಜೊತೆಗೆ ಪಾಕಿಸ್ತಾನ ಅತಿ ದೊಡ್ಡ ಮುಸ್ಲಿಂ ರಾಷ್ಟ್ರವೂ ಕೂಡ ಹೌದು. ಈ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಇದನ್ನಲ್ಲ, ಈತನಿಗೆ ಇಡೀ ಇಸ್ಲಾಮಿಕ್ ವರ್ಲ್ಡ್ನ ನಾಯಕನಾಗಬೇಕು ಅನ್ನುವಂತಹ ಹಪಾಹಪಿ ಇದೆ. ಅದಕ್ಕೆ ಪಾಕಿಸ್ತಾನದ ಬೆಂಬಲ ಬೇಕು. ಇದೇ ಕಾರಣದಿಂದ ಅವರಿಬ್ಬರೂ ಕೂಡ ಒಟ್ಟಿಗೆ ಒಂದೇ ಚಡ್ಡಿ ಹಾಕೊಂಡು ಓಡಾಡ್ತಾ ಇರ್ತಾರೆ. ಈಗ ವಿಷಯಕ್ಕೆ ಬಂದುಬಿಡೋಣ. ಸದ್ಯ ಪಾಕಿಸ್ತಾನ ಯುದ್ಧ ಭೀತಿಯಲ್ಲಿದೆ. ಯಾವ್ಯಾವ ರೀತಿಯ ಸುದ್ದಿ ಬರ್ತಾ ಇದೆ ಅಂತಂದರೆ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥನೇ ದೇಶದಲ್ಲಿ ಇಲ್ಲ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಇನ್ನು ಕೆಲವರು ಹೇಳ್ತಾರೆ ಆತ ಬಂಕರ್ನಲ್ಲಿ ಅಡಗಿಕೊಂಡಿದ್ದಾನೆ ಅಂತ. ಮತ್ತೆ ಕೆಲ ವರದಿಗಳು ಬರ್ತಾ ಇದ್ದಾವೆ ಆತನ ಇಡೀ ಕುಟುಂಬವನ್ನು ಆತ ವಿದೇಶಕ್ಕೆ ಶಿಫ್ಟ್ ಮಾಡಿದ್ದಾನೆ ಅಂತ. ಇದೆಲ್ಲವೂ ಕೂಡ ಪಾಕಿಸ್ತಾನದಿಂದ ಬರ್ತಿರುವಂತಹ ಸುದ್ದಿ. ಅಂದರೆ ಇಡೀ ಪಾಕಿಸ್ತಾನದಲ್ಲಿ ಒಂದು ಪ್ಯಾನಿಕ್ ಸಿಚುವೇಶನ್ ನಿರ್ಮಾಣ ಆಗಿಬಿಟ್ಟಿದೆ. ಅವರು ಹೆದರ್ಕೊಂಡಿದ್ದಾರೆ. ಭಾರತ ಯಾವ ರೂಪದಲ್ಲಿ ಹೊಡಿಬಹುದು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ತನ್ನೆಲ್ಲ ಮಿತ್ರ ದೇಶಗಳನ್ನು ಪಾಕಿಸ್ತಾನ ಸಂಪರ್ಕ ಮಾಡ್ತಾ ಇದೆ, ಕೈಕಾಲು ಹಿಡಿತಾ ಇದೆ. ಏನಾದರೂ ಮಾಡಿ ನಮ್ಮನ್ನು ರಕ್ಷಿಸಿ, ಭಾರತ ಸಿಕ್ಕಾಪಟ್ಟೆ ದೊಡ್ಡ ಪೆಟ್ಟನೆ ಕೊಟ್ಟು ಬಿಡುತ್ತೆ ಅಂತ. ಹೀಗಾಗಿ ಟರ್ಕಿ ಮತ್ತು ಚೀನಾ ಎರಡೂ ದೇಶಗಳು ಪಾಕಿಸ್ತಾನದ ಸಹಾಯಕ್ಕೆ ಬಂದಿದ್ದಾವೆ. ಈಗ ಮಿತ್ರರೇ, ವರದಿ ಬರ್ತಾ ಇದೆ, ಟರ್ಕಿಯಿಂದ ಪಾಕಿಸ್ತಾನಕ್ಕೆ C-130 ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳು ಪಾಕಿಸ್ತಾನಕ್ಕೆ ಬಂದು ಇಳಿದಿದ್ದಾವೆ. 6 C-130 ಸೇನಾ ವಿಮಾನಗಳು ಪಾಕಿಸ್ತಾನಕ್ಕೆ ಬಂದಿದ್ದಾವೆ ಅಂತೇಳಿ ಎರಡೂ ದೇಶಗಳು ಕನ್ಫರ್ಮ್ ಮಾಡ್ತಾ ಇದ್ದಾವೆ. ಟರ್ಕಿ ಕೂಡ ಇದನ್ನು ಹೇಳಿದೆ, ಪಾಕಿಸ್ತಾನ ಕೂಡ ಇದನ್ನು ಹೇಳಿದೆ. ಮಿತ್ರರೇ, ಈ C-130 ಸೇನಾ ವಿಮಾನ ಇದೆಯಲ್ಲ, ಇದು ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಇದು ಯುದ್ಧ ವಿಮಾನ ಅಲ್ಲ. ಇದರಿಂದ ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ವಿಮಾನದ ಮೂಲಕ ಸೈನಿಕರು ಮತ್ತು ಶಸ್ತ್ರಾಸ್ತ್ರಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರ ಮಾಡಬಹುದು. ಅದಕ್ಕಾಗಿ ಬಳಸುವಂತಹ ವಿಮಾನಗಳಿದಾಗಿದ್ದಾವೆ. ಈಗ ಅನುಮಾನ ಇರುವಂಥದ್ದೇನು ಕೇಳಿದ್ರೆ, ಟರ್ಕಿಯಿಂದ ಶಸ್ತ್ರಾಸ್ತ್ರಗಳನ್ನು ಹೊತ್ತು ಈ C-130 ವಿಮಾನಗಳು ಪಾಕಿಸ್ತಾನಕ್ಕೆ ಬಂದಿದ್ದಾವ, ಅಥವಾ ಪಾಕಿಸ್ತಾನದಲ್ಲಿರುವ ಶಸ್ತ್ರಾಸ್ತ್ರಗಳನ್ನು ಬೇರೆ ಬೇರೆ ಕಡೆ ಡಿಪ್ಲಾಯ್ ಮಾಡಬೇಕಲ್ಲ, ಅದಕ್ಕೋಸ್ಕರವಾಗಿ ಟರ್ಕಿ ಈ ವಿಮಾನಗಳನ್ನು ಪಾಕಿಸ್ತಾನಕ್ಕೆ ಕಳುಹಿಸಿ ಕೊಟ್ಟಿದೆಯಾ? ಈ ಅನುಮಾನ ಭಾರತಕ್ಕೆ ಕಾಡ್ತಾ ಇದೆ. ಇನ್ನೊಂದು ದೊಡ್ಡ ಅನುಮಾನ ಇರೋದೇನು ಕೇಳಿದ್ರೆ, ಟರ್ಕಿ ಮತ್ತು ಪಾಕಿಸ್ತಾನ ಒಟ್ಟಾಗಿ ಭಾರತದ ಮೇಲೆ ಒತ್ತಡ ಹಾಕುವ ಪ್ರಯತ್ನದ ಭಾಗವಾಗಿ ಈ ವಿಮಾನಗಳನ್ನು ತರಿಸ್ಕೊಂಡಿರಬಹುದು. ಹೀಗೂ ಒಂದು ಅನುಮಾನ ಇದೆ. ಆ ವಿಮಾನದಲ್ಲಿ ಏನೋ ದೊಡ್ಡ ಶಸ್ತ್ರಾಸ್ತ್ರಗಳು ಬಂದಿರೋದಿಲ್ಲ, ಖಾಲಿ ವಿಮಾನ ಬಂದಿದ್ರೂ ಕೂಡ ಆಶ್ಚರ್ಯ ಏನಿಲ್ಲ. ಅವು ಪಾಕಿಸ್ತಾನದ ಏರ್ಬೇಸ್ನಲ್ಲಿ ಬಂದು ಇಳಿತಿದ್ದಂತೆ ಆ ಸುದ್ದಿಯನ್ನು ಎರಡೂ ದೇಶಗಳು ಕನ್ಫರ್ಮ್ ಮಾಡಿದ್ದಾವೆ. ಸಾಮಾನ್ಯವಾಗಿ ಇಂತಹ ಸಿಚುವೇಶನ್ನಲ್ಲಿ ಎರಡೂ ದೇಶಗಳು ಒಪ್ಕೊಳ್ಳೋದಿಲ್ಲ. ಬೇರೆ ಏನೋ ಕಾರಣಕ್ಕೆ ಬಂದಿರಬಹುದು, ಹಾಗೆ ಹೀಗೆ ಅಂತ ಹೇಳ್ಬಿಡ್ತಾರೆ, ತಳ್ಳಿ ಹಾಕಲಾಗತ್ತೆ. ಆದರೆ ಎರಡೂ ದೇಶಗಳು ಕನ್ಫರ್ಮ್ ಮಾಡ್ತಾ ಇದ್ದಾವೆ. ಅಂದರೆ ಭಾರತಕ್ಕೆ ಸಂದೇಶ ಕೊಡುವಂಥದ್ದು, ನಾವೇಕಾಂಗಿಯಾಗಿಲ್ಲ, ನಮಗೆ ಟರ್ಕಿ ಎಲ್ಲ ರೀತಿಯಲ್ಲೂ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುತ್ತೆ, ಈಗಾಗಲೇ ನಮಗೆ ಬೇಕಾದಷ್ಟು ಶಸ್ತ್ರಾಸ್ತ್ರಗಳನ್ನು ಟರ್ಕಿ ಕೊಟ್ಟಿದೆ. ಈ ರೀತಿಯ ಸಂದೇಶವನ್ನು ಭಾರತಕ್ಕೆ ಕಳುಹಿಸುವ ಮೂಲಕ ಭಾರತ ಏನು ಸೇನಾ ಕಾರ್ಯಾಚರಣೆಯನ್ನು ಮಾಡುತ್ತೆ ಅನ್ನುವಂಥ ಅನುಮಾನ ಇದೆಯಲ್ಲ, ಅದನ್ನು ತಡೆ ಹಿಡಿಯುವಂತಹ ಪ್ರಯತ್ನ ಕೂಡ ಆಗಿದ್ದಿರಬಹುದು. ಹೀಗಂತಲೂ ಕೆಲವರು ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಮಿತ್ರರೇ, ನಿಮಗೆ ಈಗ ಒಂದು ಪ್ರಶ್ನೆ ಬರ್ತಾ ಇರಬಹುದು, ಟರ್ಕಿಗೆ ಅಷ್ಟೆಲ್ಲ ಸೈನಿಕ ಸಾಮರ್ಥ್ಯ ಇದೆಯಾ? ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿಬಿಟ್ರೆ ಭಾರತಕ್ಕೆ ಹಾನಿ ಆಗುತ್ತಾ ಕೇಳಿದ್ರೆ, ಖಂಡಿತವಾಗ್ಲೂ ಹಾನಿ ಆಗುತ್ತೆ. ಅದರಲ್ಲಿ ಯಾವುದೇ ಡೌಟ್ ಇಟ್ಕೋಬೇಡಿ. ಯಾಕೆಂದರೆ
ಟರ್ಕಿ ಒಂದು ನ್ಯಾಟೋ ದೇಶ. ಅವರಿಗೆ ಅಮೆರಿಕನ್ ಟೆಕ್ನಾಲಜಿ ಗೊತ್ತಿದೆ. ಅಮೆರಿಕದ ಅನೇಕ ಶಸ್ತ್ರಾಸ್ತ್ರಗಳನ್ನು ಟರ್ಕಿ ಕೂಡ ಇಟ್ಟುಕೊಂಡಿದೆ. ಜೊತೆಗೆ ಟರ್ಕಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಎಕ್ಸ್ಪೋರ್ಟ್ ಮಾಡುವಂತಹ ದೇಶ. ಅವರ ಬಳಿಯಲ್ಲಿ ಅತ್ಯಾಧುನಿಕವಾದಂತಹ ಡಿಫೆನ್ಸ್ ಟೆಕ್ನಾಲಜಿ ಇದೆ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದರೆ ಭಾರತದ ಡಿಫೆನ್ಸ್ ಟೆಕ್ನಾಲಜಿಗಿಂತಲೂ ಕೂಡ ಟರ್ಕಿ ಒಂದು ಹೆಜ್ಜೆ ಮುಂದಿದೆ. ಟರ್ಕಿಯ ಬೈರೆಕ್ಟರ್ ಡ್ರೋನ್ಗಳು ಯಾವ ರೀತಿಯಾಗಿ ರಷ್ಯಾಗೆ ಹಾನಿ ಮಾಡಿದ್ವು ಅಂತ ನಿಮಗೆಲ್ಲ ಗೊತ್ತು. ಹೀಗಾಗಿ ಟರ್ಕಿ ಈ ಸನ್ನಿವೇಶದಲ್ಲಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡೋದಕ್ಕೆ ನಿಂತ್ಕೊಂಡಿದ್ದೆ ಆದರೆ ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗತ್ತೆ. ಇದು ಹೇಗಾಗುತ್ತೆ ಸಿಚುವೇಶನ್ ಅಂತಂದರೆ, ಈಗ ರಷ್ಯಾ ಸರ್ವಶಕ್ತ ದೇಶವಾಗಿತ್ತು. ಅವರು ಉಕ್ರೇನ್ ಮೇಲೆ ಯುದ್ಧವನ್ನು ಸಾರಿದ್ರು. ಆದರೆ ಉಕ್ರೇನ್ ಇದುವರೆಗೆ ಯುದ್ಧದಲ್ಲಿ ಸೋಲೊಪ್ಪಿಕೊಂಡಿಲ್ಲ. ಹಾಗಂತ ಉಕ್ರೇನ್ ಏಕಾಂಗಿಯಾಗಿ ರಷ್ಯಾವನ್ನು ಇಷ್ಟು ದಿನ ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಖಂಡಿತವಾಗ್ಲೂ ಇಲ್ಲ. ಉಕ್ರೇನ್ಗೆ ಹೆಗಲು ಕೊಟ್ಟು ನಿಂತ್ಕೊಂಡಿದ್ಯಾರು ಕೇಳಿದ್ರೆ ನ್ಯಾಟೋ ದೇಶಗಳು ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಉಕ್ರೇನ್ಗೆ ಕೊಟ್ಟರು. ಉಕ್ರೇನ್ ಕೇವಲ ಸೈನಿಕರನ್ನು ಮಾತ್ರ ಒದಗಿಸಿರುವಂತಹದ್ದು. ಉಕ್ರೇನ್ನ ಸೈನಿಕರು ರಷ್ಯಾದ ವಿರುದ್ಧವಾಗಿ ಬಡಿದಾಡ್ತಾ ಇದ್ರು. ಶಸ್ತ್ರಾಸ್ತ್ರಗಳೆಲ್ಲವೂ ಕೂಡ ಪಾಶ್ಚಿಮಾತ್ಯ ದೇಶಗಳಿಂದ ಬಂದವು. ಹೀಗಾಗಿ ರಷ್ಯಾ ಇವತ್ತಿಗೂ ಕೂಡ ಉಕ್ರೇನನ್ನು ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಮಿತ್ರರೇ, ಇವತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆಯೂ ಕೂಡ ಅಂತಹದೊಂದು ಸಿಚುವೇಶನ್ ನಿರ್ಮಾಣ ಆದರೂ ಕೂಡ ಆಶ್ಚರ್ಯ ಇಲ್ಲ. ಪಾಕಿಸ್ತಾನಕ್ಕಿಂತ ಭಾರತದ ಸೇನೆ ಎಲ್ಲ ರೀತಿಯಲ್ಲೂ ಕೂಡ ಸಾಕಷ್ಟು ಪಟ್ಟು ಮೇಲಿದೆ. ಆದರೆ ಪಾಕಿಸ್ತಾನಕ್ಕೆ ಈ ರೀತಿಯಾಗಿ ಹೊರಗಿನಿಂದ ಶಸ್ತ್ರಾಸ್ತ್ರಗಳು ನಿರಂತರವಾಗಿ ಸಪ್ಲೈ ಆಗ್ತಾ ಇದ್ರೆ ಅವರು ಅದನ್ನು ಭಾರತದ ಮೇಲೆ ಬಳಸ್ತಾರೆ. ಭಾರತಕ್ಕೆ ಇದರಿಂದ ಬ್ಲೀಡಿಂಗ್ ಆಗೋದಕ್ಕೆ ಶುರುವಾಗುತ್ತೆ. ಇದರ ಜೊತೆಗೆ ನಿಮಗೆ ಇನ್ನೊಂದು ಪ್ರಶ್ನೆ ಬರ್ತಾ ಇರಬಹುದು, ಟರ್ಕಿ ಏನಾದರೂ ನೇರವಾಗಿ ಯುದ್ಧದಲ್ಲಿ ಇನ್ವಾಲ್ವ್ ಆಗಿಬಿಡುತ್ತಾ? ಪಾಕಿಸ್ತಾನದ ಪರವಾಗಿ ತನ್ನ ಸೈನಿಕರನ್ನು ಕಳುಹಿಸಿ ಭಾರತದ ವಿರುದ್ಧ ಯುದ್ಧಕ್ಕೆ ನಿಂತ್ಕೊಳ್ಳುತ್ತಾ ಅಂತ? ಮಿತ್ರರೇ, ಹಾಗೇನಾದರೂ ದುಸ್ಸಾಹಸವನ್ನು ಟರ್ಕಿ ಮಾಡಿದ್ದೇ ಆದರೆ ಇದು ವಿಶ್ವ ಯುದ್ಧ ಆಗತ್ತೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇನ್ನೊಂದು ದೇಶ ಬಂದಿದ್ದೇ ಆದರೂ ಕೂಡ ಅದು ವಿಶ್ವ ಯುದ್ಧ ಆಗತ್ತೆ. ಆಗ ಅಮೆರಿಕ ಕೂಡ ಇನ್ವಾಲ್ವ್ ಆಗುತ್ತೆ, ರಷ್ಯಾ ಕೂಡ ಇನ್ವಾಲ್ವ್ ಆಗುತ್ತೆ. ಒಂದು ವಿನಾಶಕ್ಕೆ ಈ ಯುದ್ಧ ಹೋಗ್ಬಿಡುತ್ತೆ, ಯಾವುದೇ ಡೌಟ್ ಇಲ್ಲ. ಅಷ್ಟೆಲ್ಲ ಧೈರ್ಯ ಆ ಮಿಂಡ್ರಿ ಟರ್ಕಿಗಿಲ್ಲ, ಬಿಟ್ಬಿಡಿ. ಸದ್ಯ ಈ C-130 ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳೇನು ಟರ್ಕಿಯಿಂದ ಪಾಕಿಸ್ತಾನಕ್ಕೆ ಬಂದಿದ್ದಾವಲ್ಲ, ಇದೆಲ್ಲವೂ ಕೂಡ ಭಾರತಕ್ಕೆ ಮೆಸೇಜ್ ಪಾಸ್ ಮಾಡುವಂಥ ಒಂದು ತಂತ್ರ. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ಚೈನಾ ಕೂಡ ಏನು ಹಿಂದೆ ಬಿದ್ದಿಲ್ಲ. ಚೈನಾ ಕೂಡ ಈಗಾಗಲೇ ಪಾಕಿಸ್ತಾನಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡೋದಕ್ಕೆ ಶುರು ಮಾಡಿದೆ. ರಾತ್ರೋರಾತ್ರಿ ಚೈನಾದಿಂದ ಪಾಕಿಸ್ತಾನಕ್ಕೆ ಮಿಸೈಲ್ಗಳು ಬಂದಿದ್ದಾವೆ. ಈ ಸುದ್ದಿಯನ್ನು ಫಾರಿನ್ ಮೀಡಿಯಾ ಔಟ್ಲೆಟ್ಗಳು ಕನ್ಫರ್ಮ್ ಮಾಡ್ತಾ ಇದ್ದಾವೆ. ಈಗಾಗಲೇ ಚೈನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಮತ್ತು ಪಾಕಿಸ್ತಾನದ ಇಶಾಕ್ ದಾರ್ ನಡುವೆ ಮಾತುಕತೆ ಕೂಡ ಆಗಿದೆ. ನಿಷ್ಪಕ್ಷಪಾತವಾದ ತನಿಖೆಗೆ ಚೈನಾ ಬೆಂಬಲ ಕೊಡ್ತೀವಿ ಅಂತ ಹೇಳಿದೆ. ಜೊತೆಗೆ ಭಯೋತ್ಪಾದನೆಯ ವಿರುದ್ಧದ ಹೋರಾಟಕ್ಕೆ ಪಾಕಿಸ್ತಾನ ಏನೇ ಕ್ರಮ ಕೈಗೊಂಡರೂ ಕೂಡ ಚೀನಾ ಅದಕ್ಕೆ ಈ ಹಿಂದೆಯೂ ಕೂಡ ಬೆಂಬಲವಾಗಿತ್ತು, ಮುಂದೆಯೂ ಕೂಡ ಬೆಂಬಲವಾಗಿರುತ್ತೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಇದರ ನಡುವೆ ಚೀನಾ ಇನ್ನೊಂದು ಮಾತನ್ನು ಹೇಳಿದೆ, ಪಾಕಿಸ್ತಾನ ನಮಗೆ ಯಾವಾಗಲೂ ಕೂಡ ಪರಮ ಮಿತ್ರ ದೇಶ, ನಾವು ಅದನ್ನು ಬಿಟ್ಟುಕೊಡುವ ಮಾತೇ ಇಲ್ಲ. ಸದ್ಯ ಎರಡೂ ದೇಶಗಳ ನಡುವೆ ಏನು ಪರಿಸ್ಥಿತಿ ಇದೆ ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಎರಡೂ ದೇಶಗಳು ಸಂಯಮದಿಂದ ಇರಬೇಕು ಅಂತ ಚೀನಾ ಬುದ್ಧಿಮಾತನ್ನು ಹೇಳಿದೆ. ಇಲ್ಲಿ ಬುದ್ಧಿಮಾತನ್ನು ಹೇಳಿರೋದು ಭಾರತಕ್ಕೆ ಹೊರತು ಪಾಕಿಸ್ತಾನಕ್ಕೇನೂ ಅಲ್ಲ. ಇನ್ನೊಂದು ಕಡೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಚೈನಾಗೆ ದೂರು ಕೊಟ್ಟಿದ್ದಾನೆ. ಏನಂತ? ಭಾರತ ಏಕಪಕ್ಷೀಯ ನಿರ್ಧಾರವನ್ನು ಕೈಗೊಳ್ತಾ ಇದೆ, ಇದೆಲ್ಲವೂ ಕೂಡ ಅನ್ಯಾಯಯುತವಾಗಿದೆ, ಇದನ್ನು ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ನಾವು ತಿರಸ್ಕರಿಸಿದ್ದೀವಿ, ಇದಕ್ಕೆ ಚೀನಾದ ಬೆಂಬಲ ಬೇಕು ಅಂತ ಆತ ಕೇಳ್ಕೊಂಡಿದ್ದಾನೆ. ಚೀನಾ ಅದಕ್ಕೆ ಹೇಳಿದೆ, ನಾವಿದನ್ನು ಬೆಂಬಲಿಸ್ತೀವಿ, ಯಾವುದೇ ರೀತಿಯ ಏಕಪಕ್ಷೀಯ ನಿರ್ಧಾರವನ್ನು ಯಾರೂ ಕೈಗೊಳ್ಳಬಾರದು ಅಂತ ಚೀನಾ ಕೂಡ ಅಭಿಪ್ರಾಯಪಟ್ಟಿದೆ. ಮಿತ್ರರೇ, ಇದೇ ಚೀನಾ ಕೆಲವು ದಿನಗಳ ಹಿಂದೆ ಭಾರತಕ್ಕೆ ಸಲಹೆ ಕೊಡ್ತಾ ಇತ್ತು, ನೀವು ಅಮೆರಿಕದ ವಿರುದ್ಧವಾಗಿ ನಮ್ಮ ಜೊತೆಗೆ ನಿಂತ್ಕೊಳ್ಳಿ. ಆನೆ ಮತ್ತು ಡ್ರ್ಯಾಗನ್ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ದೆ ಆದರೆ ಪಾಶ್ಚಿಮಾತ್ಯ ಹಿತಾಸಕ್ತಿಗಳಿಗೆ ನಾವು ಬ್ರೇಕ್ ಹಾಕಿಬಿಡಬಹುದು, ಹೀಗಂತ ಭಾರತಕ್ಕೆ ಚೈನಾ ಆಫರ್ ಮಾಡಿತ್ತು. ಅದೇ ಚೀನಾ ಈಗ ಪಾಕಿಸ್ತಾನದ ಉಗ್ರವಾದವನ್ನು ಬೆಂಬಲಿಸ್ತಾ ಅವರಿಗೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡೋದಕ್ಕೆ ನಿಂತಿದೆ. ಚೀನಾ ಯಾವ ಶಸ್ತ್ರಾಸ್ತ್ರವನ್ನು ಪಾಕಿಸ್ತಾನಕ್ಕೆ ಪೂರೈಕೆ ಮಾಡಿದೆ ಅಂತಂದರೆ PL-15 ಮಿಸೈಲ್ಗಳನ್ನು. ಸದ್ಯ ಪಾಕಿಸ್ತಾನಕ್ಕೆ ಅತಿ ಹೆಚ್ಚು ಭಯ ಇರುವಂತಹದ್ದು ಭಾರತದ ರಫೇಲ್ ಬಗ್ಗೆ. ರಫೇಲ್ ಉಡಾಯಿಸುವಂಥ ಮೀಟಿಯರ್ ಮಿಸೈಲ್ಗಳೇನಿದ್ದಾವೆ ಇದು 200 ಕಿಲೋಮೀಟರ್ ರೇಂಜನ್ನು ಹೊಂದಿದೆ. ಇದನ್ನು ತಡೆಯುವಂತಹದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಈ ಮೀಟಿಯರ್ ಮಿಸೈಲ್ಗಳು ಗುರಿ ಮಿಸ್ ಆಗದಂತೆ ತಲುಪ್ತವೆ. ಇದರ ಬಗ್ಗೆ ಪಾಕಿಸ್ತಾನಕ್ಕೆ ಭಾರಿ ಭಯ ಇದೆ. ಹೀಗಾಗಿ ಅವರು ತಮ್ಮಲ್ಲಿರುವಂತಹ ಚೈನಾ ನಿರ್ಮಿತ JF-17 ಥಂಡರ್ಗೋಸ್ಕರವಾಗಿ PL-15 ಮಿಸೈಲ್ಗಳನ್ನು ತರಿಸ್ಕೊಂಡಿದ್ದಾರೆ. ಚೈನಾ ಪೂರೈಕೆ ಮಾಡಿದೆ. ಒಂದು ವೇಳೆ ಭಾರತ ಏನಾದರೂ ರಫೇಲನ್ನು ಬಳಸಿದ್ದೇ ಆದರೆ ಆ ಸಂದರ್ಭದಲ್ಲಿ ನೀವು ಈ PL-15 ಮಿಸೈಲನ್ನು ಬಳಸಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ಪೂರೈಕೆ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಪಾಕಿಸ್ತಾನ ಈಗ ರೆಡಿ ಆಗ್ತಾ ಇದೆ ಅಂತಂದರೆ ಈಗಾಗಲೇ JF-17 ಥಂಡರ್ಗೆ ಈ ಮಿಸೈಲ್ಗಳನ್ನು ಜೋಡಿಸಿ ಆಗಾಗಿದೆ, ನಿಯೋಜನೆ ಕೂಡ ಮಾಡಿದ್ದಾರೆ. ಯಾವಾಗ ಭಾರತದ ಯುದ್ಧ ವಿಮಾನಗಳು ಪಾಕಿಸ್ತಾನವನ್ನು ಪ್ರವೇಶ ಮಾಡ್ತವೆ ಅಂತ ಅವರಿಗೆ ಗೊತ್ತಿಲ್ಲ. ಹೀಗಾಗಿ ಅವರು ಬಹಳಷ್ಟು ರೆಡಿ ಆಗ್ತಾ ಇದ್ದಾರೆ. ಚೈನಾ ಕೂಡ ಅವರಿಗೆ ಸಾಥ್ ಕೊಡ್ತಾ ಇದೆ. ಪಾಕಿಸ್ತಾನ ಯಾವುದೇ ಮಿಸೈಲ್ಗಳನ್ನು ತರಿಸ್ಕೊಳ್ಬಹುದು, ಭಾರತದ ವಿರುದ್ಧವಾಗಿ ಬಳಸೋದಕ್ಕೆ ಯತ್ನ ಕೂಡ ಮಾಡಬಹುದು. ಆದರೆ ಭಾರತದ ಬಳಿಯಲ್ಲಿ S-400 ಆ್ಯಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆ. ಮಿತ್ರರೇ, ಇದೇನೇ ಆಗಬಹುದು, ಯುದ್ಧ ಆಗಬಹುದು, ಆಗದೇನೂ ಇರಬಹುದು. ಭಾರತ ಕೇವಲ ಒಂದು ಸ್ಮಾಲ್ ಸ್ಕೇಲ್ ಸ್ಟ್ರೈಕನ್ನು ಮಾಡಬಹುದು.
ಇದೆಲ್ಲವೂ ಕೂಡ ನಡಿಬಹುದು. ಆದರೆ ಭಾರತಕ್ಕೆ ಒಂದು ಕನ್ಫರ್ಮ್ ಆಗ್ತಾ ಇದೆ, ನಮಗೆ ಯಾರು ಮಿತ್ರರು, ಯಾರು ಶತ್ರುಗಳು, ಯಾರನ್ನು ಎಲ್ಲಿಡಬೇಕು, ಯಾರಿಂದ ಏನೇನು ತೊಂದರೆಗಳಾಗಬಹುದು, ನಮಗೆ ಸಂಕಷ್ಟ ಬಂದಂತಹ ಸಂದರ್ಭದಲ್ಲಿ ಯಾರ್ಯಾರಿಂದ ಏನೇನು ಪ್ರತಿಕ್ರಿಯೆ ಬರುತ್ತೆ, ಇದೆಲ್ಲವುದನ್ನು ಕೂಡ ಭಾರತ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇದು ನಮಗೆ ಪಾಠ ಕೂಡ ಆಗುತ್ತೆ. ನಾವು ಚೈನಾವನ್ನು ಎಷ್ಟು ದೂರದಲ್ಲಿಡಬೇಕು, ಅವರಿಂದ ಎಷ್ಟು ಜಾಗ್ರತೆಯಿಂದ ಇರಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ ಮಿತ್ರರೇ, ಈ ಇಡೀ ತಂತ್ರದ ಹಿಂದೆ ಚೈನಾದ ಮಾಸ್ಟರ್ ಮೈಂಡ್ ಇದ್ದೇ ಇದೆ. ನಾನು ಆರಂಭದಲ್ಲೇ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಇವತ್ತು ಭಾರತದ ಆರ್ಥಿಕ ವೇಗವನ್ನು ಕುಂಠಿತ ಮಾಡಬೇಕು, ಭಾರತ ಏನು ಓಡ್ತಾ ಇದೆಯಲ್ಲ ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಚೈನಾ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ. ಚೈನಾದವರಿಗೆ ಭಾರತದ ವಿರುದ್ಧ ಎಂತಹ ಜಲಸ್ ಇದೆ ಅಂತಂದರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಚೈನಾದ ಸೋಷಿಯಲ್ ಮೀಡಿಯಾಗಳನ್ನು ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಟ್ರಂಪ್ ಈಗ ಟ್ರೇಡ್ ವಾರನ್ನು ಆರಂಭಿಸಿದಾರಲ್ಲ, ಈಗಾಗಲೇ ಚೈನಾ ಮೇಲೆ 245% ಟ್ಯಾರಿಫನ್ನು ವಿಧಿಸಿದ್ದಾರೆ. ಹೀಗಾಗಿ ಚೈನಾದಲ್ಲಿರುವಂತಹ ಕಂಪನಿಗಳು ಹೊರ ಹೋಗೋದಕ್ಕೆ ತುದಿಗಾಲ್ನಲ್ಲಿ ನಿಂತಿದ್ದಾವೆ. ಅದರ ಲಾಭವನ್ನು ಭಾರತ ಮಾಡಿಕೊಳ್ಳುತ್ತೆ ಅಂಥೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆ್ಯಪಲ್ ಈಗಾಗಲೇ ಘೋಷಣೆ ಮಾಡಿದೆ, ನಮ್ಮ ಮುಂದಿನ ಎಲ್ಲ ಉತ್ಪಾದನೆಯನ್ನು ಕೂಡ ನಾವು ಭಾರತದಲ್ಲಿ ಮಾಡ್ತೀವಿ ಅಂತ. ಅಂದರೆ ಚೈನಾದಲ್ಲಿ ಆ್ಯಪಲ್ನ ಉತ್ಪಾದನೆ 0 ಆಗಿಬಿಡುತ್ತೆ. ಇದನ್ನೆಲ್ಲ ಚೈನಾ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅಂದರೆ ಈ ಪರಿಸ್ಥಿತಿಯ ಲಾಭ ಭಾರತಕ್ಕಾಯಿತು ಅಂತಂದರೆ ಭಾರತದ ಆರ್ಥಿಕ ವೇಗ ದುಪ್ಪಟ್ಟಲ್ಲ 4-5 ಪಟ್ಟು ಜಾಸ್ತಿ ಆಗುತ್ತೆ. ಇದು ಚೈನಾಗೆ ಹಿನ್ನಡೆ. ಹೀಗಾಗಿ ಭಾರತದಲ್ಲಿ ಅಸ್ಥಿರತೆಯನ್ನು ಮಾಡಿದ್ದೇ ಆದರೆ ಅದರ ಲಾಭ ಭಾರತಕ್ಕಾಗೋದಿಲ್ಲ, ನಾವು ಗೆದ್ದಂತಾಗತ್ತೆ ಅಂತ ಚೈನಾ ಭಾವಿಸಿದೆ. ಇದೇ ಕಾರಣದಿಂದ ಮಿತ್ರರೇ, ಅವರು ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಿ ಪಾಕಿಸ್ತಾನದ ಮೂಲಕ ಭಾರತದ ಮೇಲೆ ಯುದ್ಧವನ್ನು ಮಾಡಿಸಿ ಭಾರತವನ್ನು ಒಂದು ಟ್ರ್ಯಾಪ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡುತ್ತಿರಬಹುದು. ಈ ಬಗ್ಗೆ ಅನೇಕ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಅನೇಕ ಬಾರಿ ಭಾರತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಈ ಟ್ರ್ಯಾಪ್ಗೆ ಒಳಗಾಗಬಾರ್ದು, ಏನೇ ಮಾಡಿದ್ರೂ ಕೂಡ ನಾವು ಬಹಳಷ್ಟು ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕು, ನಾವು ಚೈನಾ ತೋಡಿದ ಹಳ್ಳಕ್ಕೆ ಬೀಳಬಾರದು ಅಂತ ಅನೇಕರು ಎಚ್ಚರಿಸ್ತಾ ಇದ್ದಾರೆ. ಹೀಗಾಗಿ ಮಿತ್ರರೇ, ಭಾರತ ಸರ್ಕಾರ ತನ್ನ ಎಲ್ಲ ಸಾಧ್ಯತೆಗಳನ್ನು ನೋಡ್ತಾ ಇದೆ. ಪಾಕಿಸ್ತಾನದಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಎಲ್ಲದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಏನು ಟರ್ಕಿಯಿಂದ 4 ಸೇನಾ ವಿಮಾನಗಳು ಪಾಕಿಸ್ತಾನಕ್ಕೆ ಬಂದಿಳಿತಿದ್ದಂತೆ ಅಥವಾ ಚೈನಾ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನಕ್ಕೆ ಪೂರೈಸುತ್ತಿದ್ದಂತೆ ಭಾರತ ಏನು ಹೆದರ್ಕೊಂಡು ಕೂರೋದಿಲ್ಲ. ಮಿತ್ರರೇ, ನಿಮಗೆ ನೆನಪಿರಲಿ, ಚೈನಾದ ಯಾವುದೇ ಶಸ್ತ್ರಾಸ್ತ್ರಗಳು ಕೂಡ ಬ್ಯಾಟಲ್ ಟೆಸ್ಟೆಡ್ ಅಲ್ಲ, ಅಂದರೆ ಅವು ಯುದ್ಧದಲ್ಲಿ ಭಾಗಿಯಾಗಿಲ್ಲ. ಚೈನಾದ ಎಲ್ಲ ಶಸ್ತ್ರಾಸ್ತ್ರಗಳು ಕೂಡ ಪೇಪರ್ ಹುಲಿ. ಒಟ್ಟಿನಲ್ಲಿ ಮಿತ್ರರೇ, ಈ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.